ಕೋಲ್ಕತ್ತಾ ಯುವ ವೈದ್ಯ ರೇಪ್ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ದೀದಿ ಸರ್ಕಾರ ತತ್ತರಿಸುವಂತೆ ಮಾಡಿದ್ದಾರೆ. ಇವತ್ತು ಯುವ ಸಮೂಹ ಕೋಲ್ಕತ್ತಾದಲ್ಲಿ ವಿಪರೀತವಾದ ಒಂದು ದೊಡ್ಡ ಮೆರವಣಿಗೆ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸ್ನವ್ರು ಮಾಡಬಾರ್ದು ಹರಸಾಹಸ ಮಾಡಿದ್ರು. ಅದಕ್ಕೆ ಕಿತ್ತು ಬಿಸಾಕ್ಬಿಟ್ಟಿದ್ರು ಎಲ್ಲ ಬ್ಯಾರಿಕೇಡನ್ನೆಲ್ಲ. ಆಮೇಲೆ ಹೆಂಗೋ ತಡೆದು ಎಲ್ಲರಿಗೂ ಹಾಡೋದು ಬಡ್ದು ಚೆಚ್ಚಾಕಿ ಹಲ್ಲು ದುರಿಸಿ ರಕ್ತ ಕಾರ್ಸಿಸಿ ಕೈ ಎತ್ಕೊಂಡೋಗಿದ್ದಾರೆ ಜನಗಳನ್ನು. ಇದು ಪಶ್ಚಿಮ ಬಂಗ ಛಾತ್ರೋ ಸಮಾಜ್ ಹೆಸರಿನಲ್ಲಿ ರಾಜಕೀಯವಿಲ್ಲದ ಹೋರಾಟವನ್ನು ವಿದ್ಯಾರ್ಥಿಗಳು ಎಲ್ಲ ಜನ ಎಲ್ಲ ಮಾಡಿದ್ರು. ಕಳೆದ 2-3 ದಶಕಗಳಲ್ಲಿ 4 ದಶಕದಲ್ಲಿ ಇಂಥ ಹೋರಾಟನ ಕಲ್ಕತ್ತಾ ನೋಡಿರಲಿಲ್ಲ ಅಂತ ಬಹುಜನರ ಬಣ್ಣನೆ. ಅವತ್ತು ಯಾರೋ ಬುರ್ಡೆ ಬಿಡ್ತಿದ್ರಲ್ಲ ಬಾಂಗ್ಲಾದೇಶಕ್ಕೆ, ಮೋದಿ ಮನೆಗೂ ಹೀಗೇ ನುಗ್ಗಬಹುದು ಅಂತ. ನಾನು ಅವತ್ತು ಅಂದಿದ್ದೆ, ಅದು ಯಾಕೆ ಹೇಳಿದ್ನೋ ಗೊತ್ತಿಲ್ಲ. ಅದ್ಯಾಕೆ ಮೋದಿ ಮನೆಗೇ ನುಗ್ಗಬೇಕು, ಮಮತಾ ಬ್ಯಾನರ್ಜಿ ಮನೆಗೆ ಯಾಕೆ ನುಗ್ಗಬಾರ್ದು ಅಂದಿದ್ದೆ. ಇವತ್ತು ಪರಿಸ್ಥಿತಿ ನೋಡಿದ್ರೆ ಹಂಗೆ ಇತ್ತು, ಏನೋ ಅಲ್ಲಿಗೆ ನಿಂತಿದೆ ಅಷ್ಟೇ. ಒಟ್ಟಲ್ಲಿ ಇವಾಗ ಮಮತಾ ಬ್ಯಾನರ್ಜಿ ಇದೆಲ್ಲ ಅಪೋಸಿಷನ್ದು. ಯಾವ ಮಮತಾ ಬ್ಯಾನರ್ಜಿ ಇಂತಹದೇ ದಿನ ಬೆಳಗಾದರೆ ಕಲ್ಕತ್ತಾನ ಕಟ್ಟಿ ಹಾಕಿ ಧರಣಾ ಪ್ರೊಟೆಸ್ಟು ಹರ್ತಾಳ ನಡೆಸ್ಬಿಟ್ಟು ಅಧಿಕಾರಕ್ಕೆ ಬಂದರು. ಇವತ್ತು ಅವ್ರದ್ದು ವಾದ ಏನು, ಇದೆಲ್ಲ ಅಪೋಸಿಷನ್, ಇದೆಲ್ಲ BJP ಅವ್ರ ಕೆಲಸ, ಇದೆಲ್ಲ ಲೆಫ್ಟ್ ಅವ್ರ ಕೆಲಸ. ನೀವು ಮಾಡ್ತಿದ್ದಾಗ ಆಗ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಆಗ. ಈಗ ಇಲ್ಲ. ಇದು ರಾಜಕಾರಣದ ಲೆಕ್ಕ. ಏನೇ ನಾಳೆ ಮತ್ತೆ 12 ಗಂಟೆ ಬಂದು ಕರೆ ಕೊಟ್ಟಿದ್ದಾರೆ, ಅದೇನಾಗುತ್ತೋ ಗೊತ್ತಿಲ್ಲ. ಎಸ್, ಮಹಾರಾಷ್ಟ್ರದಲ್ಲಿ ರೇಪು ಅಂತ ಆದರೂ ನಿಲ್ತಿಲ್ಲ ನೋಡಿ. ಈ ಮಧ್ಯದಲ್ಲಿ ರತ್ನಗಿರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಗೆ ಮೇಲೆ ಆಟೋ ಚಾಲಕ ಒಬ್ಬ ಮಾಡಿದ್ದಾನೆ ಈ ಕೆಲಸ. ಮನೆಯಿಂದ ಹೋಗೋದಕ್ಕೆ ಆಟೋ ಹತ್ತಿದ್ದಾಳೆ, ಬಾಯಾರ್ತು ಅಂತ ನೀರು ಕೇಳಿದ್ಲಂತೆ. ಆ ನೀರಲ್ಲೇ ಪದಾರ್ಥ ಬೆಳೆಸಿದ್ದಂತೆ ಅಮಲು. ಕುಡಿದ ಮೇಲೆ ಪಾಪ ಅವಳು ವಿದ್ಯಾರ್ಥಿನಿ ಪ್ರಜ್ಞೆ ತಪ್ಪಿದ್ದಾಳೆ. ನಿರ್ಮಾನುಷ್ಯ ಜನ ಇಲ್ದಿದ್ದ ಜಾಗ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದಾನೆ. ಜನ ಎಲ್ಲ ಗಲಾಟೆ ಮಾಡಿದ್ದಾರೆ, ಬಟ್ ಈಗ ಅವನನ್ನು ಹುಡುಕ್ತಿದ್ದಾರೆ, ಸಿಗ್ತಾನೆ. ಇದು ಪ್ರಾಬ್ಲಮ್ ಏನು ಅಂತಂದರೆ, ಇಂಥವನ್ನೆಲ್ಲ ನಾವು ಬಿಟ್ಟು ಸಾಕ್ತಿದ್ದೀವಿ. ಅಲ್ಲಲ್ಲೇ ಹೊಸಕಿ ಸಾಯಿಸ್ಬಿಡ್ಬೇಕು. 4 ಜನದ್ದು ಬುರುಡೆನ ಕತ್ತರಿಸಿ ತಂದು ಮರಕ್ಕೆ ನೇತಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡ್ತೀನಿ, ಬೇಕಾರೆ ಬೆಟ್ಸ್ ಕಟ್ಟಿದ್ದೀನಿ. ಅಮಾನುಷ ಅನ್ನಿಸ್ಬೋದು, ಯಾವುದೋ ಶಿಲಾಯುಗದ ತೀರ್ಮಾನ ಇದು ಅನ್ನಿಸ್ಬೋದು. ಕತ್ತರಿಸಿ ತೊಗೊಂಡೋಗಿ ನೇತಾಕಿದ್ರೆ ಗಿಡಕ್ಕೆ ಎಲ್ಲ ಸರಿ ಹೋಗುತ್ತೆ. ಫೋಟೋ ತಗೊಂಡೋಗಿ ಎಲ್ಲ ಅವ್ನು ಎಲ್ಲರ ಕೈಲೂ ಮೊಬೈಲ್ ಇದೆಯಲ್ಲ, ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಕಟ್ಟಾಕ್ಸಿಟ್ಕೊಳ್ಳಿ ಅಂತ ದಾರಿಗೆ ಬರ್ತಾರಾಗ ಬಾಯಿ ಮುಚ್ಕೊಂಡು. ತಿರುಪತಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ತವ್ಯನಿರತ ವೈದ್ಯ ಮೇಲೆ ರೋಗಿಯೊಬ್ಬ ಭಯಾನಕವಾಗಿ ದಾಳಿ ನಡೆಸಿದಾನಂತೆ. ಅವನಿಗೇನು ಬಡ್ದಿತ್ತು ರೋಗ ಅವನಿಗೆ. ಎಸ್, ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಕೆಜೆ ಜಾರ್ಜ್, ಐಪಿಎಸ್ ಅಧಿಕಾರಿಗಳಾದ ಎಎಂ ಪ್ರಸಾದ್ ಮತ್ತು ಪ್ರಣಬ್ ಮೊಹಂತಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಪ್ರಕರಣದ ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿದೆ. ಪ್ರಕರಣದ ಸಂಬಂಧ ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ, ಸಿಐಡಿ ಬಿ ರಿಪೋರ್ಟ್ ಸಲ್ಲಿಸಿದ್ವು. ಈ ವರದಿ ಆಧರಿಸಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಮತ್ತು ಇತರರ ಪಾತ್ರ ಇಲ್ಲ ಅಂತ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಇದನ್ನೇ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರ ಗಣಪತಿಯವರ ಸೋದರಿ ಸಬೀತಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು, ಹಾಗಾಗಿ ಇದು ಪ್ರಕರಣ ವಾಪಸ್ ಅಲ್ಲಿವರೆಗೂ ಹೋಗಿತ್ತು. ಬಟ್ ಆಫ್ಟರ್ ಅ ಲಾಂಗ್ ಟೈಮ್ ಜಾರ್ಜ್ಗೆ ರಿಲೀಫ್ ಸಿಕ್ಕದಂಗಾಗಿದೆ. ಸುಮಾರು 8-9 ವರ್ಷ ಆಗಿರ್ಬೇಕೀಗ. 3 ವರ್ಷ 2016 ಅದೇ ಆಯ್ತಲ್ಲ. ಈಗ ಹೆಚ್ಚು ಕಡಿಮೆ 9 ವರ್ಷ 8 ವರ್ಷ ಆಯ್ತಲ್ಲ, ಈಗ 6-7 ವರ್ಷ ಆಯ್ತಲ್ಲ. ಅಷ್ಟು ವರ್ಷದಿಂದ ರಿಲೀಫ್ ಸಿಕ್ಕಿದೆ. ಏನೋ ಹಿ ಕ್ಯಾನ್ ಬಿ ರಿಲೀವ್ಡ್ ಈಗ ಅಷ್ಟೇ. ನನ್ನ ಪಾತ್ರ ಅಲ್ಲ ಇದು ಅಂತ. ಮಲಯಾಳಂ ಚಿತ್ರದಲ್ಲಿ ನಡೀತಿರೋ ಮಹಿಳಾ ದೌರ್ಜನ್ಯದ ವಿಚಾರದಲ್ಲಿ ಆಗ್ತಿರೋ ಗಲಾಟೆನಲ್ಲಿ ಈಗ ಸಿಕ್ಕಾಪಟ್ಟೆ ಎಲ್ಲ ನಡೀತಿದೆಯಲ್ಲ ಅಲ್ಲಿ. ಕ್ಯಾಸ್ಟಿಂಗ್ ಕೌಚು ಮೀಟು ಏನೇನೋ. ಅಮ್ಮ ಅಂತ ಅಲ್ಲಿ ಕಲಾವಿದರ ಸಂಘ, ಅದರದ್ದು ಅಧ್ಯಕ್ಷ ಸ್ಥಾನಕ್ಕೆ ಮೋಹನ್ ಲಾಲ್ 17 ಜನ ಸದಸ್ಯರು ಎಲ್ಲ ರಾಜೀನಾಮೆ ಕೊಟ್ಬಿಟ್ರಂತೆ. ಯಾಕೆಂದರೆ ನೈತಿಕ ಹೊಣೆ ಹೊತ್ತು. ಒಳ್ಳೇದು ಮಾಡಿದ್ರು, ಅದನ್ನು ಬರ್ಖಾಸ್ತು ಮಾಡಿಬಿಟ್ರಂತೆ ಸಂಘನೇ. ಒಳ್ಳೇದು. ಏನು ಟೈಮ್ ಚೆನ್ನಾಗಿಲ್ಲ ಅಲ್ವಾ ಚಿತ್ರರಂಗಕ್ಕೆ? ಅಲ್ಲಿ ನೋಡ್ರಿ, ಮೊನ್ನೆ ರಜನಿಕಾಂತ್ದು ಏನೋ ಸಣ್ಣ ಕಾಂಟ್ರವರ್ಸಿ ಕೂತ್ಕತ್ತು ತಮಿಳ್ನಾಡಲ್ಲಿ. ಅದೆಲ್ಲ ನಾಗಾರ್ಜುನ ಯಾವುದೋ ಹೊಡೆದಾಕ್ಬಿಟ್ರು ಅಲ್ಲಿ ತೆಲುಗುಲಿ ಅಂತ. ಈ ಮಲಯಾಳಂ ನೋಡಿದ್ರೆ ಹಿಂಗೆ. ಕರ್ನಾಟಕದ ನಿಮ್ಗೆ ಗೊತ್ತು. ಎಸ್, ಉಕ್ರೇನ್ ಪ್ರವಾಸ ಮುಗಿಸಿ ಬಂದ ಪ್ರಧಾನಿ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಶ್ಲಾಘನೆಯನ್ನ ಮಾಡಿದ್ದಾರೆ. ಕರೆ ಮಾಡಿ ಉಕ್ರೇನ್ ಪ್ರವಾಸದ ಮೂಲಕ ಮೋದಿ ಶಾಂತಿ ಸಂದೇಶ ನೀಡಿದ್ದಾರೆ. ಮಾನವೀಯ ನೆರವನ್ನ ಮೋದಿ ಬೆಂಬಲಿಸಿದ್ದಾರೆ ಅಂತ ಬೈಡನ್ ಹೇಳಿದ್ದಾರೆ. ಇದೇ ವೇಳೆ ಬಾಂಗ್ಲಾ ಬೆಳವಣಿಗೆಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಅಲ್ಲ, ಅದೆಲ್ಲ ಓಕೆ, ಶ್ಲಾಘನೆ ಪಾಗನೆ ಎಲ್ಲ ಕರೆಕ್ಟು. ಅಟ್ಲೀಸ್ಟ್ ಒಂದು ಕದನ ವಿರಾಮನಾದರೂ ಘೋಷಣೆ ಮಾಡಿದ್ರೆ ನಮ್ಮವರು, ಅದು ಗ್ರೇಟ್ ಅಪ್ಪ ನನ್ನ ಪ್ರಕಾರ. ಆರ್ಡಿನರಿ ಜನ ಸಾಯ್ತಾರಲ್ಲ ಯುದ್ಧ ಅಂದರೆ, ಪಾಪ. ಇವತ್ತು KPSC ಪರೀಕ್ಷೆ ನಡೀತು. ಬಳ್ಳಾರಿಯ ಸೆಂಟ್ ಜಾನ್ ಜಾಲಿ ಪರೀಕ್ಷೆಯಲ್ಲಿ ಕೇಂದ್ರದಲ್ಲಿ ಪೇಪರ್ 1ರ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಅಂತ ಆರೋಪ. ಮೊದಲೇ ಬಂಡ್ಲು ಓಪನ್ ಆಗಿಬಿಟ್ಟಿತ್ತು ಅಂತೆಲ್ಲ ಆರೋಪ. ಮರುಪರೀಕ್ಷೆ ಅಂತಾರೆ. ಮರುಪರೀಕ್ಷೆ ಮಾತ್ರ ಫಸ್ಟ್ ಅದೇನೋ ಏನಾಗಿದೆಯೋ ಗೊತ್ತಿಲ್ಲ ಅಲ್ಲಿ. ಆಮೇಲೆ ಬೆಳಗಾವಿನಲ್ಲಿ ಪ್ರಶ್ನೆಪತ್ರಿಕೆ ಕೊಡೋಕೆ ಒಂದು 15 ನಿಮಿಷ ವಿಳಂಬ ಅಂತ ಇದೆ. ಒಂದು 2-3 ವಿಚಾರ ಈ ಥರದ್ದು ಬಿಟ್ಟರೆ ಜನರಲಿ ಎಲ್ಲ ಕಡೆ ಸರಿಯಾಗಿ ನಡೆದಂಗಿದೆ ಎಕ್ಸಾಮು.
ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದೆ. ರಾಜ್ಯದ ದೊಡ್ಡ ಜಲಾಶಯಗಳಾದ ಲಿಂಗನಮಕ್ಕಿ ಮತ್ತು ಸೂಫಾ ಭರ್ತಿ ಹಂತ ತಲುಪಿದೆ. ಹೀಗಾಗಿ ಸೂಫಾದಿಂದ ಕಾಳಿ ನದಿಗೆ, ಲಿಂಗನಮಕ್ಕಿಯಿಂದ ಶರಾವತಿ ನದಿಗೆ ನೀರನ್ನು ಹೊರಬಿಡಲಾಗಿದೆ. ಪರಿಣಾಮ ಜೋಗ ಜಲಪಾತ ಮೈದುಂಬಿ ಹರಿದಿದೆ. ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ 87 ಟಿಎಂಸಿಗೆ ಹೆಚ್ಚಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಕಾರಣ ಬೆಳಗಾವಿ ಭಾಗದ ನದಿಗಳಲ್ಲಿ ಒಳಹರಿವು ಹೆಚ್ಚಿದೆ. ಆದರೆ 6 ಸೇತುವೆ ಮುಳುಗಡೆಯಾಗಿದೆ. ಮತ್ತೆ ಪ್ರವಾಹ ಭೀತಿ ಮನೆ ಮಾಡಿದೆ. ಭೀಮಾ ನದಿ ಆರ್ಭಟದಿಂದ ಕಲಬುರಗಿಯ ಮಣ್ಣೂರಿನ ಯಲ್ಲಮ್ಮ ದೇವಾಲಯ ಜಲಾವೃತವಾಗಿದೆ. ರಾಯಚೂರಿನಲ್ಲೂ ಉತ್ತಮ ಮಳೆಯಾಗಿದೆ. ಇನ್ನು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಇದು ರಾಂಗ್ ರೂಟಲ್ಲಿ ಬಂದಿದ್ದಾರೆ. ರಾಂಗ್ ರೂಟೆಲ್ಲ ಒನ್ ವೇಲ್ ಬಂದಿರಬೇಕು ಅವನು ಮೋಸ್ಟ್ಲಿ ನೋಡಿದ್ರೆ. ಅದು ರಾಂಗ್ ರೂಟಲ್ವೇನೋ ಒನ್ ವೇನಲ್ಲಿ ಬಂದಿರೋ ಬೈಕ್ ಸವಾರ ಏನು ಮಾಡಿದ್ದಾರೆ, ಅಡ್ಡಕ್ಕೆ ನಿಲ್ಲಿಸ್ಕೊಂಡಿದ್ದಾನೆ. ಎದುರುಗಡೆಯಿಂದ ಆ್ಯಂಬುಲೆನ್ಸ್ ಏನೋ ಬಂದುಬಿಟ್ಟಿದೆ. ಆ್ಯಂಬುಲೆನ್ಸಾ ಆ್ಯಂಬುಲೆನ್ಸ್ಗೆ ಕರೆಕ್ಟು ಬಂದುಬಿಟ್ಟಿದ್ದಾರೆ. ಆಂಬುಲೆನ್ಸ್ಗೆ ಸೈಡಲ್ಲಿ ಹೋಗು ಅಂತ ಕರಿತಾರೆ. ಅವ್ರು ಯಾಕೆ ಹೋಗಬೇಕು ನೀನು ರಾಂಗ್ ರೂಟಲ್ಲಿ ಬಂದು ಆಂಬುಲೆನ್ಸ್ ಅಂತ? ಇದೇ ನಾನು ಹೇಳೋದು, ರಾಂಗ್ ರೂಟಲ್ಲಿ ಒನ್ ವೇಲ್ ಬಂದು ಏನು ಯಾಕೆ ಬರಬಾರ್ದು ಅಂತ ಕೇಳೋದು. ಆದರೆ ಹಿಂದೆನೇ ಇದ್ರ ಗಾಡಿ ಒಂದು ಬಂದಿದೆ, ಯಾವುದೋ ಸೇನೆ ಗಾಡಿ ಯಾವುದೋ ನಿಂತಿದೆ. ಯೋಧ ಕೆಳಗಿಳಿದು ಬಂದಿದ್ದಾರೆ, ಹೋಗು ಸೈಡ್ಗೆ ಅಂದಿದ್ದಾರೆ. ವಾದ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಗಾಡಿಗೆ ಹೋಗ್ಬಿಟ್ಟು ಒಂದು ಲಾಠಿ ಎತ್ಕೊಂಬಂದು 2 ಬಿಡ್ತೀನಿ ನೋಡೋದು. ಅದಪ್ಪ ಇದಾಗಬೇಕು ನಮ್ಮ ಜನಕ್ಕೆ. ಆಗ ದೌರ್ಜನ್ಯ ಅಂದ್ಬಿಡ್ತಾರೆ ಆಗ ಟಕ್ಕಂತ. ಅವನಂದಾಗ ಅಷ್ಟೊತ್ತಿಗೆ ಯಾರೋ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಬಂದು ನಾನು ನೋಡ್ಕೊತೀನಿ ಕಳಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಮೇಡಮು ಯಾರೋ ಪೊಲೀಸ್ ಆಫೀಸರ್ ಯಾರೋ. ನಾವು ಹೇಳೋದು ಅದೇನು ನೋಡ್ಕೊಂಡಿದ್ದೀರಿ ಅಂತ ಒಂಚೂರು ಟ್ರಾಫಿಕ್ ಕಮಿಷನರು, ಟ್ರಾಫಿಕ್ DCP ಯಾರೋ ಇರ್ತೀರಲ್ಲ, ಒಂಚೂರು ನೀವು ಸೋಷಿಯಲ್ ಮೀಡಿಯಾ ಫಿಷಿಯಲ್ ಮೀಡಿಯಾ ಯಾವುದೋ ಇದೆಯಲ್ಲ ಅದರೊಳಗೆ ಹಾಕಿ ನೋಡೋಣ, ಅದು ಏನು ನೋಡ್ಕೊಂಡಿದ್ದೀರಿ ಅನ್ನೋದು. ಆಫ್ಟರ್ ಎಫೆಕ್ಟ್ ನಂಬಕ್ಕೆ ಬರಲ್ಲ, ಬಿಡ್ಗಿಟ್ ಕಳಿಸ್ಬಿಟ್ಟಿರ್ತಾರಲ್ಲ. ಅದಕ್ಕೆ ನಂಗೊಂದು ಡೌಟು ಇಲ್ಲದೆ ಇರ್ಬೋದು, ಹಾಕಿ ನೋಡೋಣ. ಮೇಡಮ್ ಅದು ಏನು ಆ್ಯಕ್ಷನ್ ತಗೊಂಡಿದ್ದೀರಿ ಅಂತ ಒಂಚೂರು ಹಾಕಿ ನೋಡ್ತೀವಿ. ಪಾಠ ಕಲಿಸ್ಲೇಬೇಕು. ಅದು ಆ್ಯಂಬುಲೆನ್ಸ್ ವಿಚಾರದಲ್ಲಿ ರಿವರ್ಸ್ ಬಂದು